ಸ್ನೇಹಿತರೆ, ಊರಲ್ಲಿ ತಂಬಳಿ ಸವಿದು ಬೆಳೆದು ದೊಡ್ಡವರಾಗಿ ಬೆಂಗಳೂರು ಸೇರಿದ ಮೇಲೆ ಪುನಃ ತಂಬಳಿ ಆಸೆ ಆದ್ರೆ ಊರಿಗೆ ಹೋಗ್ಬೇಕಾಗತ್ತೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ತಂಬಳಿ ಮನೆ ಸಹ ಆಗಿದೆ. ಆದ್ರೆ ಈ ಬೆಂಗಳೂರಿನ ಟ್ರಾಫಿಕ್ ಅನ್ನ ನೋಡಿದ್ರೆ ತಂಬಳಿ ಮನೆಗೆ ಹೋಗುವುದು ಸಹ ಕಷ್ಟ ಸಾಧ್ಯ. ಕಾಲು ಗಂಟೆಯಲ್ಲೇ ಈ ತಂಬಳಿಯನ್ನ ಸಿದ್ಧಪಡಿಸಬಹುದು. ಅದಕ್ಕೆ ಬೇಕಾದ ಸೊಪ್ಪು ನಮ್ ಜೊತೆ ಇರಬೇಕು. ಇದಕ್ಕೆ ಸುಲಭ ಸಾಧ್ಯ ವಿಧಾನ ಅಂತಂದ್ರೆ ಊರಿಗೆ ಹೋದಾಗ ಒಂದು ಸೊಪ್ಪಿನ ದಂಟನ್ನ ತಂದು ಬೆಂಗಳೂರಿನಲ್ಲಿ ಒಂದು ಪಾಟ್ನಲ್ಲೋ ಅಥವಾ ಪಕ್ಕದ ಪ್ಲಾಟ್ನಲ್ಲೋ ಅಥವಾ ಅಪಾರ್ಟ್ಮೆಂಟಿನ ಗಿಡದ ಸಂದಿನಲ್ಲೋ ಈ ಗಿಡವನ್ನ ಬೆಳೆದ್ರೆ ನಿಮ್ಗೆ ಬೇಕು ಎಂದಾಗೆಲ್ಲ ತಂಬಳಿ ಮಾಡಿಕೊಂಡು ಸವಿಯಬಹುದು. ಆದ್ರೆ ತಂಬಳಿ ಮಾಡುವ ವಿಧಾನ ನಿಮ್ಗೆ ಗೊತ್ತಿರಬೇಕಲ್ವಾ? ಈಗ ನೋಡಿ, ತಂಬಳಿ ಮಾಡುವ ಈ ಎಲೆ ಯಾವುದು ಎಂದು ನೋಡೋಣ. ಮಲೆನಾಡಿನ ಹಿತ್ತಲುಗಳಲ್ಲಿ ತೋಟದಲ್ಲಿ ಕಂಡುಬರುವ ಈ ಗಿಡಕ್ಕೆ ಕನ್ನೆ ಕುಡಿ, ಸೊರ್ಲೆ ಕುಡಿ ಅಂತ ಹೇಳುತ್ತಾರೆ. ವಿಟಮಿನ್ ಎ ಮತ್ತು ಕಬ್ಬಿಣಾಂಶ ಜಾಸ್ತಿ ಇರುತ್ತದೆ. ಇದು ಬಾಯಿಗೆ ರುಚಿ, ದೇಹಕ್ಕೆ ತಂಪು, ಉಷ್ಣದಿಂದ ಆದ ರಕ್ತಭೇದಿಗೆ ಮನೆಮದ್ದು, ಕರುಳು ಹುಣ್ಣು, ಉಷ್ಣ ರೋಗ, ರಕ್ತಪಿತ್ತ ಇವುಗಳಿಗೆ ಉತ್ತಮ. ಹೀಗೆ ಮಲೆನಾಡಿನ ಹಿತ್ತಲಿನಿಂದ ಬಂದು ಬೆಂಗಳೂರಿನ ಮಣ್ಣಲ್ಲಿ ಬೆಳೆದ ಈ ಎಲೆಯ ತಂಬುಳಿ ತಯಾರಿಸಲು 10 ರಿಂದ 15 ನಿಮಿಷ ಸಾಕು. ಬೇಕಾಗುವ ಸಾಮಗ್ರಿಗಳು: ಕನ್ನೆಕುಡಿ ಅಥವಾ ಸೋರ್ಲೆ ಸೊಪ್ಪು, ಜೀರಿಗೆ, ಒಣಮೆಣಸಿನಕಾಯಿ, ಸಾಸಿವೆ, ಮೆಣಸಿನಕಾಳು, ಉಪ್ಪು, ಎಣ್ಣೆ, ತೆಂಗಿನ ತುರಿ, ಮಜ್ಜಿಗೆ. ಸುಮಾರು 10 ರಿಂದ 12 ಎಳೆತಾದ ಕನ್ನೆಕುಡಿ ಎಲೆಗಳನ್ನು ಕೊಯ್ದು ತೊಟ್ಟು ಮುರಿದು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಈಗ ಬಾಣಲೆಗೆ 1 ಚಮಚ ಎಣ್ಣೆ ಹಾಕಿ ಸ್ವಲ್ಪ ಬಿಸಿಯಾದ ನಂತರ 3/4 ಚಮಚ ಜೀರಿಗೆ, 10 ರಿಂದ 12 ಮೆಣಸಿನಕಾಳು ಹಾಕಿ ನಂತರ ಸ್ವಲ್ಪ ಹುರಿಯಬೇಕು. ಜೀರಿಗೆ ಬಣ್ಣ ಬದಲಾಗುತ್ತಾ ಇದ್ದ ಹಾಗೆ ಕನ್ನೆಕುಡಿ ಸೊಪ್ಪನ್ನು ತುಂಡು ಮಾಡಿ ಹಾಕಬೇಕು. ಹುರಿದು ಸೊಪ್ಪು ಬಾಡಿದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಆರಿದ ನಂತರ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಇದರ ಜೊತೆಗೆ ಸಣ್ಣ ಬೌಲ್ನಷ್ಟು ತೆಂಗಿನ ತುರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬುವಾಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಒಂದು ಸಣ್ಣ ಪಾತ್ರೆಗೆ ಹಾಕಿ 1 ಬೌಲ್ ಕಡೆದ ಮಜ್ಜಿಗೆಯನ್ನು ಸೇರಿಸಿ. ಈಗ ಒಗ್ಗರಣೆ ಪಾತ್ರೆಯಲ್ಲಿ 1 ಚಮಚ ಎಣ್ಣೆ ಹಾಕಿ 1 ಚಮಚ ಸಾಸಿವೆ ಕಾಳು ಹಾಕಿ 3 ರಿಂದ 4 ತುಂಡು ಒಣಮೆಣಸಿನಕಾಯಿ ಹಾಕಿ. ಸಾಸಿವೆ ಕಾಳು ಚಟಪಟ ಗುಟ್ಟಿದ ನಂತರ ಮಾಡಿಟ್ಟುಕೊಂಡ ಮಿಶ್ರಣಕ್ಕೆ ಒಗ್ಗರಣೆ ಹಾಕಬೇಕು. ಈಗ ಕನ್ನೆ ಕುಡಿ ಅಥವಾ ಸೋರ್ಲೆ ಸೊಪ್ಪು ತಂಬುಳಿ ಸಿದ್ಧವಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಇದನ್ನ ಸವಿಯಬಹುದು. ತಂಬಳಿ ಮಾಡುವ ಸುಲಭ ವಿಧಾನ ನಿಮ್ಗೆ ಗೊತ್ತಾಯ್ತಲ್ಲ? ಆದ್ರೆ ಇಲ್ಲಿ ತಂಬಳಿ ಮಾಡುವ ಗಿಡವನ್ನ ತಂದು ಬೆಳೆಸಿ ಅದರಲ್ಲಿ ಆ ಸೊಪ್ಪನ್ನು ಕೊಯ್ಕೊಂಡ್ಬಂದವನು ನಾನು. ಹಾಗೆ ನಮ್ಮ ಅಡಿಗೆ ಮನೆಯಲ್ಲಿ ಈ ತಂಬಳಿ ಸಿದ್ಧ ಮಾಡುವವರು ನನ್ನ ಹೆಂಡತಿ. ಬೆಂಗಳೂರಿನಲ್ಲೇ ತಂಬಳಿ ಮಾಡುವುದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಕಂಡುಕೊಂಡ್ರಲ್ಲ, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇದನ್ನ ಇತರರಿಗೆ ಶೇರ್ ಮಾಡಿ. ಅದರ ಜೊತೆಯಲ್ಲೇ ನಿಮ್ಮ ಕಮೆಂಟ್ ಅನ್ನು ಸಹ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಸಹ ಆಗಿ ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಧನ್ಯವಾದಗಳು.